ಕಲಘಟಗಿ ತಾಲೂಕಿನ ರೈತ ಬಾಂಧವರಿಂದ ನಾವು ಇವತ್ತು ಕೃಷಿ ಅಧಿಕಾರಿಗಳ ಮನವಿ ಕೊಡೋದೇನಪ್ಪ ಅಂದರೆ ನಮ್ಮ ಕಲಘಟಗಿ ತಾಲೂಕಿನಲ್ಲಿ ವಾಡಿಕೆಗಿಂತ ಶೇಕಡ ಹೆಚ್ಚಿಗೆ 40% ಹೆಚ್ಚಿಗೆ ಮಳೆಯಾಗಿದೆ. ಇಲ್ಲಿ ಬೆಳೆದಂಥ ಸೋಯಾಬೀನ್ ಇರ್ಬೋದು, ಗೋವಿನ ಜೋಳ ಇರ್ಬೋದು, ಕಬ್ಬು ಆಗಿರ್ಬೋದು ತುಂಬ ಲಾಸ್ ಆಗಿದೆ. ಆ ಕಾರಣಕ್ಕಾಗಿ ವಿಮಾ ಕಂಪ್ನಿಯವರು ನಾವು ಬೆಳೆ ವಿಮೆಯನ್ನು ತುಂಬಿರ್ತೇವಲ್ಲ, ವಿಮಾ ಕಂಪ್ನಿಯವರು ತಕ್ಷಣ ಬಂದು ಇಲ್ಲಿ ಅನೇವಾರಿ ಮಾಡಿಕೊಂಡು ನಮಗೆ ಮಧ್ಯಂತರ ಪರಿಹಾರವಾಗಿ ವಿಮೆಯನ್ನು ಬಿಡುಗಡೆಗೊಳಿಸಬೇಕೆಂದು ನಮ್ಮ ರೈತ ಸಂಘಟನೆ ಪರವಾಗಿ ಕಲಘಟಗಿ ತಾಲೂಕಿನ ಎಲ್ಲ ರೈತ ಬಾಂಧವರ ಪರವಾಗಿ ಒತ್ತಾಯಿಸುತ್ತೇವೆ. ನಾವು ಸಮೀಕ್ಷೆ ಮಾಡಾಕತ್ತೇವೆ. ನಮ್ಮ ಫೀಲ್ಡ್ ಮಟ್ಟದೊಳಗೆ, ನಮ್ಮ ಕ್ಷೇತ್ರ ಮಟ್ಟದೊಳಗೆ ನಾವು ಸಮೀಕ್ಷೆ ಮಾಡಾಕತ್ತೇವೆ. ಈ ಮಾಹಿತಿಯನ್ನು ಇದು ಪ್ರಪೋಸಲ್ ಏನು ನಮ್ಗೆ ಕೊಟ್ಟಿದ್ದಾರಲ್ಲ, ಮನವಿಯನ್ನು, ಇದು ನಮ್ಮ ಮೇಲಾಧಿಕಾರಿಗೆ ಕೊಡ್ತೇವೆ. ಈಗಾಗಲೇ ನಾವು ಲೋಕಲೈಸ್ಡ್ ಕೆಲಮಿಟಿ ಅಂದರೆ ಸ್ಥಳೀಯ ಆಪತ್ತು ಪೆರಿಲ್ ಒಳಗೆ ಅಂದರೆ ಇನ್ಶೂರೆನ್ಸ್ ಒಳಗೆ ಆಲ್ರೆಡಿ ನಮ್ಮ ಕಡೆ 1,500,000 ಅಪ್ಲಿಕೇಶನ್ ಬಂದವ. ಅದನ್ನು ನಾವು ಆಲ್ರೆಡಿ ಕಳಿಸಿ ಸಮೀಕ್ಷೆ ಕಾರ್ಯನೂ ಪ್ರಾರಂಭ ಮಾಡಾಕತ್ತೀವಿ. ಇದನ್ನು ಬಿಟ್ಟು ಮಧ್ಯಂತರದ ಬಗ್ಗೆ ನಾನು ನಮ್ಮ ಮೇಲಾಧಿಕಾರಿ ಕೂಡ ಮಾತಾಡಿ ಮುಂದಿನ ಕ್ರಮ ತಗೋತೀವಿ. ನಮ್ಮ ರೈತರು ಭಾಳ ಕಷ್ಟ ಐತ್ರಿ. ಎಲ್ಲ ಬಿತ್ತಿ ಬೆಳೆದೀಗ ಲುಕ್ಷಾನ್ ಆಗೈತ್ರಿ. ಅದಕ್ಕೆ ಏನು ಒಂದು ಪರಿಹಾರ ಇನ್ನೂ ಸಿಕ್ಕಿಲ್ಲ ರೀ. ಅದಕ್ಕೆ ನಮ್ಮ ರೈತರು ಏನು ಹೇಳೋದಂದ್ರೆ ಆದಷ್ಟು ಈ ಇನ್ಶೂರೆನ್ಸ್ ಕಂಪ್ನಿಯವರು ನಮ್ಮ ರೈತರನ್ನ ಬದುಕಿಸ್ಬೇಕಂದ್ರೆ ಈ ನಮ್ಮ ಮನವಿ ನೋಡಿ ಆದಷ್ಟು ಬೇಗ ನಮಗೆ ಈ ಪರಿಹಾರವನ್ನು ಒದಗಿಸ್ಬೇಕಂತೇಳಿ ಅವರಲ್ಲಿ ವಿನಂತಿ ಮಾಡ್ಕೊತಾ ಇದ್ದೀವಿ.